ಯಾವ ಚೆನ್ನಾಗಿದ್ದೀರಾ? ಯಾವ ಊರಿದು? ಅಂದೇನಹಳ್ಳಿ. ಅಂದೇನಹಳ್ಳಿ, ಬೆಂಗಳೂರು, ಸರ್ಜಾಪುರ. ಓಕೆ. ನಿಮ್ಮ ಹೆಸರು? ಶ್ರೀನಿವಾಸ ರೆಡ್ಡಿ. ಶ್ರೀನಿವಾಸ ರೆಡ್ಡಿ. ಇದಿಷ್ಟೇ ನಮ್ದಲ್ವಾ? ಅಷ್ಟೇ. ಎಲ್ಲಿಂದ? ಈ ಕಾಂಪೌಂಡಿಂದ ಈ ಕಾಂಪೌಂಡ್ವರೆಗೂ ಓಕೆ ಅಲ್ವಾ? ಹೊರಗೆ ಗೊತ್ತಾಗ್ಬಿಡುತ್ತೆ ನೋಡಿ ನಿಮ್ದು ಲೆಕ್ಕಾಚಾರ. ಬನ್ನಿ. ಇದು ಬೆಳೆಯಂತ ಮನೆ, ಅಂದರೆ ದುಡ್ಡಿಗೆ ಬೆಳೆಯಂತ ಮನೆ. ಆದರೆ ನೋಡಿ, ಇಲ್ಲಿ ಜಾಗ ಬಿಟ್ಟಿದ್ದೀವಲ್ಲ, ಇಲ್ಲಿ ಸಾಲ ಮಾಡಿಸುತ್ತೆ. ಇದಿಷ್ಟು ಜಾಗ ಕೋಟಿಗಟ್ಟಲೆ ಸಾಲ ಮಾಡಿಸುತ್ತೆ. ನೆನಪಿಟ್ಟು ಇಷ್ಟೇ ಲೆಕ್ಕಾಚಾರ ಇದೆ. ಇದೇನಿದೆ, ಇಷ್ಟು ಜಾಗ ಬಿಟ್ಟಿದ್ದೀರಲ್ಲ, ಇದು ನಿಮ್ಮ ಜಾಗ, ಇದು ಕಾಂಪೌಂಡ್ ನಿಮ್ದಲ್ವಾ? ನೋಡಿ ಹೇಗಿದೆ. ಇದೊಂದು ನಿಮಗೆ ಸಾಲ ಮಾಡಿಸ್ತಾ ಹೋಗ್ತದೆ, ಮತ್ತೆ ಹೆಣ್ಮಕ್ಳ ಆರೋಗ್ಯನೂ ವ್ಯತ್ಯಾಸ ಮಾಡ್ತಾ ಹೋಗ್ತದೆ. ಕೊನೆಗೆ ಏನಾಗುತ್ತೆ ಅಂದರೆ, ಇದು ನಮಗೆ ಬೇಡ ಬೇಡಪ್ಪ ಕೊಟ್ಬಿಡೋಣ ಸುಮ್ಮನೆ ಅನ್ನೋ ಒಂದು ಮೈಂಡಿಗೆ ಬಂದ್ಬಿಡುತ್ತೆ ನೋಡಿ, ಸರಿನಾ? ಆದರೆ ಈ ಕಾಂಪೌಂಡ್ ಒಂದು ತೆಗೆದುಬಿಟ್ಟು ನೀವು ಇಲ್ಲಿಗೆ ಹಾಕೊಂಡ್ಬಿಡ್ಬೇಕಷ್ಟೇ. ತೆಗೆದು ಬಿಟ್ರೆ ಸಮಸ್ಯೆನೇ ಬಗೆಹರಿದು ಬಿಡುತ್ತೆ ನಿಮ್ದು. ಈಗ ಇರ್ಲಿಲ್ಲ, ಯಾರೋ ಬಂದು ಹಾಕ್ಸಿದ್ದು ಮೊನ್ನೆ ಒಂದು 2 ತಿಂಗಳಾಯ್ತು ಇದು. ಸರಿ, ಇದು 4 ಮಾಡಿಂದ ಇನ್ನೂ ಟೈಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಫೈನಾನ್ಷಿಯಲಿ ಫುಲ್ ಟೈಟ್ ಆಗ್ಬಿಡುತ್ತೆ. ಎಸ್ ಆರ್ ನೋ ಎರಡು ಹೇಳಿ, ಹೌದಾ ಅಥವಾ ಅಲ್ಲ? ಫೈನಾನ್ಸಿಯಲ್ ಇನ್ನು ಗೊತ್ತಾಗ್ಲಿಲ್ಲ, ಮೇಲೆ ಬಂದ್ಬಿಡುತ್ತೆ. ಇದು ಹೆಣ್ಮಕ್ಳು ಮಾತ್ರ ಸಮಸ್ಯೆ. ಹೆಣ್ಮಕ್ಳು ತೊಂದರೆ ಆಗುತ್ತೆ. ಒಂದು ಫೈನಾನ್ಷಿಯಲಿ ಬರ್ತಾ 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 ಇದು ತೊಂದರೆ ಆಗ್ತಾ ಹೋಗ್ಬಿಡುತ್ತೆ. ಅಲ್ಲಿ ಜಮೀನು ಏನಿದೆ ಅದರಲ್ಲಿ? ಜಮೀನಲ್ಲಿ ಸ್ವಲ್ಪ ಕ್ಯಾರೆಟ್ ಇದೆ, ಬಾಳೆ 7 ಎಕರೆ. ನೋಡಿ, ಇದು ಖಾಲಿ ಜಾಗ ಯಾವಾಗ ಬಂತು, ಗಂಡು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಮದುವೆ ಆಗಿದೆ ಆ ಮಗನಿಗೆ? ಮಕ್ಕಳು ಇದ್ರು, ಹೆಣ್ಣು ಮಕ್ಕಳು. ಸಂಸಾರ ಹೇಗಿದೆ? ಸ್ವಲ್ಪ ತಗೊಂಡೋಗಿ ಎಲ್ಲ ಗಂಡು ಮಕ್ಕಳ ಮೇಲೆ ತಲೆ ಮೇಲೆ ಹಾಕಿದಂಗೆ. ಅದೇ ಹೇಳೋದು, ನೀವು ಹಿಂದಿ ಕಡೆ ಕಟ್ಟಬೇಕಾಗಿತ್ತು ಅಂತ. ಅದು ನಮ್ಮ ಸಮಸ್ಯೆ, ನಮ್ಮ ತಪ್ಪಲ್ಲ ಅದು. ಈಗ ಏನಿಲ್ಲ, ಈಗ ಆಗ್ಬಿಟ್ಟಿದೆ. ಈಗ ರೆಮಿಡಿ ಏನಂತಂದ್ರೆ, ಸ್ವಲ್ಪ ಹೈಟ್ ಮಾಡ್ಕೊಂಡ್ಬಿಡಿ ಇದನ್ನ. ಹೈಟ್ ಮಾಡ್ಕೊಂಡು ಈ ಒಂದು ಶೆಡ್ ಹಾಕ್ಬಿಡಿ, ಸುಮ್ಮನೆ ಶೆಡ್ ಹಾಕ್ಬಿಡಿ, ಇಲ್ಲಿಂದ ಅಲ್ಲಿವರೆಗೂ ಶೆಡ್ ಹಾಕ್ಸ್ಬಿಡಿ ಅಷ್ಟೇ. ಅರ್ಥ ಆಯ್ತಾ? ಹೈಟ್ ಮಾಡ್ಬೇಕು. ಒಂದು ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ. ಒಂದು ಯಾವುದೇ ಕಾರಣಕ್ಕೂ ಕೋನಾಕಾರವಾಗಿ ಬೆಳೆಯಬಾರದು. ಗಂಡು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಅವ್ರು ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ, ಫೇಲ್ ಆಗ್ತಾರೆ ನೋಡಿ. ಅರ್ಥ ಆಯ್ತಾ? ಅವ್ರು ಏನೋ ಮಾಡೋಕೆ ಹೋಗಿ ಏನೋ ಒಂದು ಆಗ್ಬಿಡುತ್ತೆ. ಮತ್ತೆ ಅದನ್ನ 90 ಡಿಗ್ರಿ ಮಾಡ್ಕೊಳ್ಳಿ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅದು ಇಲ್ಲ, ಆ ಕಡೆ ಹೋಗಿದೆ, ಅದು ಬೆಳೆದಿದೆ ನೋಡಿ. ಬೆಳಿಬಾರ್ದು, ಬೆಳಿಬಾರ್ದು. ಅದು ಸ್ಟ್ರೈಟ್ ಆಗಿ ಮಾಡಿ, ಅದನ್ನ ಸ್ಟ್ರೈಟ್ ಆಗಿರ್ಬೇಕು. 90 ಡಿಗ್ರಿ ಮಾಡ್ಕೊಂಡು ಒಂದು ಫುಲ್ ಶೆಡ್ ಹಾಕೊಂಡು ಗೋಡಂಬಿ ಮಾಡ್ಕೊಂಡ್ಬಿಡಿ. ಟ್ರ್ಯಾಕ್ಟರ್ ಎಲ್ಲ ನಿಲ್ಸಂಗ್ ಮಾಡ್ಬಿಡಿ, ಸರಿನಾ? ಇದಕ್ಕೆ ಟಚ್ ಮಾಡಬೇಡಿ. ಮನೆಗೆ ಒಂದು ಅರ್ಧ ಅಡಿಗೆ ಆದ್ರೂ ಗ್ಯಾಪ್ ಬಿಡಿಸಿ ಅದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೈಟ್ ಮಾಡ್ಕೊಂಡು ನೀರೆಲ್ಲ ಈ ಕಡೆ ಹೋಗಂಗ್ ಮಾಡಿ, ಇನ್ನೇನು ಬೇಕಾದ್ರೆ ಲಗೇಜ್ ಹಾಕಿ ಟ್ರ್ಯಾಕ್ಟರ್ ತಂದು ಹಿಂಗೆ ಬಂದಿದ್ದು ಹಿಂಗೆ ನಿಲ್ಸ್ಕೊಂಡ್ಬಿಡಿ. ಒಳಗಡೆ ಲಗೇಜಲ್ಲಿ ನಿಲ್ಸ್ಕೊಂಡ್ಬಿಡಿ, ಫಸ್ಟ್ ಕ್ಲಾಸ್. ನಿಮ್ಗೆ ಅದನ್ನ ಯಾವತ್ತು ತೆಗಿತೀರೋ, ಇದನ್ನ ಯಾವತ್ತು ಒಂದು ಶೆಡ್ ಅಂದ್ರೆ ನೀವೇನು ಕಾಸ್ಟ್ಲಿ ಖರ್ಚು ಮಾಡಬೇಡಿ. ತೆಂಗಿನ ಗರಿಲ್ ಹಾಕಿ, ಇದೇ ಶೀಟ್ ತೆಗೆದು ಹಾಕಿ, ಏನ್ ತೊಂದ್ರೆ ಅಲ್ಲ. ಇದೇ ಶೀಟ್ ಹಿಂಗಿರ್ಲಿದು, ಇದಿರ್ಬೇಕಿದಿರ್ಲಿ. ಇದು ಕೂಡ ನೀವು ಶೀಟ್ ಹಾಕ್ತಿರೋ, ನಿಮ್ಮ ತೆಂಗಿನ ಗರಿ ಹಾಕ್ತಿರೋ, ಇನ್ನೊಂದಾಗ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಫಿಲ್ ಮಾಡಿ, ಇದನ್ನ ಫಿಲ್ ಮಾಡಿ, ಸರಿನಾ? ಇದಕ್ಕೆ ಟಚ್ ಮಾಡ್ದಂಗೆ ಒಂದು 1/2 ಫೀಟ್ ಗ್ಯಾಪ್ ಬಿಟ್ಟು ಎಂಟೇರು ನಿಮ್ಮ ಮನೆ ಎಷ್ಟು ಆಗ್ಲಿದೆ ಅಷ್ಟಾಗಲು ಫಿಲ್ ಮಾಡಿ. ಆದ್ರೆ ಈ ಶೆಡ್ ಮಾತ್ರ ಅಲ್ಲಿವರೆಗೂ ಹೋಗ್ಬಿಡ್ಲಿ, ಅಲ್ಲಿವರೆಗೂ ಹೋಗ್ಬಿಡ್ಲಿ. ನಮ್ಮ ಮನೆ ಏನಿದೆಯೋ, ನಮ್ಮ ಇದು ಅದೇನಿದೆಯೋ ಗೋಡೆ ಏನಿದೆಯೋ, ಆ ಲೆವೆಲ್ ಶೆಡ್ ಹೋಗಿ ಶೆಡ್ ಕೆಳಗಡೆ ಬಂದ್ಬಿಡ್ಲಿ. ಮತ್ತೆ ಕಾಂಪೌಂಡ್ ಟಚ್ ಮಾಡಬೇಡಿ. ಮತ್ತೆ ಅಲ್ಲಿ ಕಾಂಪೌಂಡ್ ಟಚ್ ಆಗಿಲ್ಲ, ಇಲ್ಲಿ ಕಾಂಪೌಂಡ್ ಟಚ್ ಮಾಡಬೇಡಿ, ಸರಿನಾ? ಎಲ್ಲ ತೆಗೆದು ಕ್ಲೀನಾಗಿ ಮಾಡ್ಕೊಳ್ಳಿ, ಹೈಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸಾಧ್ಯವಾದಷ್ಟು ಇನ್ನೂ 1 ಅಡಿ ಹೈಟ್ ಮಾಡ್ಕೊಂಡು, ಮಣ್ಣೇರಿ ಸ್ವಲ್ಪ ಈ ಕಡೆ ಬರಂಗ್ ಮಾಡ್ಕೊಂಡು ಹಾಕಿ ಒಂದು ಶೆಡ್. ಅಂದ್ರೆ ಹೆಂಗ್ ಗೊತ್ತಾ? ಇಲ್ಲ, ಈ ಮರಗಳಿದ್ದು ಹಾಕ್ಬೋದಾ? ಮರಗಳಿದ್ದು ಹಾಕಬಹುದು. ಮರಗಳು ತೆಗಿಲೇಬೇಕಂತ ಏನಿಲ್ಲ. ಮತ್ತೆ ಮರಗಳಿದ್ದು ಹಾಕೋಬಹುದು. ಇಲ್ಲಿ ಮಾತ್ರ ಇದ್ದುಕೊಂಡು ಹಾಕೋಬಹುದು. ಆದ್ರೆ ಆ ಕಾಂಪೌಂಡ್ ಮಾತ್ರ ಸ್ವಲ್ಪ ಅಲ್ಲ, ಅಲ್ಲಿಂದ ಸ್ಟ್ರೈಟ್ ಆಗಿ ಬಂದ್ಬಿಡ್ಬೇಕು. ನನಗೆ ಸ್ಟ್ರೈಟ್, ಯಾವುದೇ ಕಾರಣಕ್ಕೆ ಹಿಂಗೆ ಹೋಗಿರಬಾರ್ದು. ಮತ್ತೆ ಇದು ಒಳಕ್ಕೂ ಬರಬಾರ್ದು. ಮತ್ತೆ
90 ಡಿಗ್ರಿ ನೋಡಿ 90 ಡಿಗ್ರಿ ಮಾಡ್ಕೊಂಬಿಡಿ, ಯು ಆರ್ ಸಕ್ಸಸ್. ಇಷ್ಟು ನಿಮಗೆ ಏನು ತೊಂದರೆ ಆಗ್ತದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡೋಣ ಈಗ. ಅರ್ಥ ಆಯ್ತಾ? ಫಿಟ್ ತಲೆ ಕೆಡಿಸ್ಕೋಬೇಡಿ, ಫಿಟ್ಟು ತಲೆ ಕೆಡಿಸ್ಕೋಬೇಡಿ. ಅದು 90 ಡಿಗ್ರಿ ಮಾಡಿ ಇದನ್ನು ಗರಿ ಶೆಡ್ಡು ಇನ್ನೊಂದು ಈ ಶೆಡ್ ಏನು ಬೇಕಾದ್ರೆ ಹಾಕ್ಕೊಳ್ಳಿ. ನಾನು RCCನೇ ಕಟ್ಟಬೇಕಂತ ಹೇಳಲ್ಲ. ಆ ಕಾಂಪೌಂಡ್ ಕಿತ್ತಾಕಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂದು ಇಲ್ಲಿ ಬೆಂಗಳೂರು ಏನಾಗುತ್ತೆ ಅಂದರೆ ಅರ್ಧದ ಅಡಿ ಒಂದು ನಡಿಗೂ ವ್ಯಾಲ್ಯೂ ಇದೆ. ಆ ಕಡೆ ಕಾಂಪೌಂಡ್ ಕಳಿತಿರಲ್ವ, ಅದೇ ಇದನ್ನ ತಂದು ಇಲ್ಲಿ ಹಾಕೊಂಡ್ಬಿಡಿ. ಅದು ಹೊರಗಡೆ ಹಂಗೆ ಇದ್ದು ಬಿಡ್ಲಿ, ಬಿದ್ದು ಬಿಡ್ಲಿ. ಅದು ಸರಿ, ಸ್ಟ್ರೈಟ್ ಆಗಿ ಇದನ್ನ ಅದು ಹಂಗೆ ಇದ್ದು ಬಿಡ್ಲಿ. ಅದು ಕಿತ್ತರೆ ಸಮಸ್ಯೆ ಆಗುತ್ತೆ ನಿಮಗೆ ಅಲ್ವಾ, ವ್ಯಾಲ್ಯೂಬಲ್ ಅವೆಲ್ಲ. ಇದನ್ನ ತಂದು ಸ್ಟ್ರೈಟಾಗಿ ಹಾಕೊಂಡ್ಬಿಡಿ ಅಷ್ಟೇ. ಮತ್ತಿರ್ಗ ಕಾಂಪೌಂಡ್ ಮೇಲೇನೆ ಬರಲಿ, ಇದೆ ಹತ್ರ ಶೆಡ್ ಬೇಕಾದ್ರೆ ಜಾಗ ಬಿಡಬೇಡಿ. ಮತ್ತೆ ಕಾಂಪೌಂಡ್ ಇದು ಸರಿಸಿ ಇದು ಸರಿ, ಇದು ಎಲ್ಲ ಕಾಂಪೌಂಡ್ ಲೆವೆಲ್ಗೆ ಬಂದ್ಬಿಡ್ಲಿ. ಒಟ್ಟು ಇದಕ್ಕೂ ಜಾಗ ಬಿಡಬೇಡಿ, ಮನೆಯೊಳಗೆ ಹಾಕೊಳ್ಳಿ. ಅದನ್ನು ಕಾಂಪೌಂಡ್ ಮೇಲೆನೇ ಬರಲಿ, ನಮ್ಮ ಕಾಂಪೌಂಡ್ ಮೇಲೆ. ಮತ್ತೆ ಕಾಂಪೌಂಡ್ ಬಿಟ್ಟು ಹೊರಗೆ ಬೇಡ. ಸರಿ ಸರ್. ಅದು ಆನೆಕಲ್ ಸರಿ. ಇಲ್ಲಿಂದಲ್ಲ ನಮ್ಮ ಇದು ವಾಸ ಮಾಡಕ್ಕಲ್ವಾ? ಸರಿ. ಒಂದು ನೀವು ಕರೆಕ್ಟಾಗಿ ಇದು ಯಾವ್ದಾದ್ರು ಒಂದು ಶೆಡ್ ಹಾಕೊಂಡ್ಬಿಡಿ. ಇಲ್ಲಿವರೆಗೂ ಹಾಕೋಬೇಕು, ಅರ್ಧ ಹಾಕೋಣಂಗಿಲ್ಲ. ಮತ್ತೆ ಮನೆ ಒಂದು ಅರ್ಧ ಅಡಿ ಜಾಗ ಬಿಡಿ ಸಾಕು, ಜಾಸ್ತಿ ಬಿಡಬೇಡಿ. 1 ಅಡಿ ಜಾಗ ಬಿಡಿ ಸಾಕು, ಜಾಸ್ತಿ ಬಿಡಬೇಡಿ. ಮನೆ ಹತ್ತ ಹಾಕೊಂಡ್ಬಿಡಿ. ಕಾಂಪೌಂಡ್ ಮೇಲೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಕಾಂಪೌಂಡ್ ವರ್ಗು ಹಾಕೋಬೇಕು, ಇದನ್ನ ಹಾಕೋಬೇಕು. ಕಾಂಪೌಂಡ್ ವರ್ಗು ಹಾಕೋಬೇಕು ಇದನ್ನ. ಯಾವುದೇ ಕಾರಣ ಕಾಂಪೌಂಡ್ ಬಿಡಬೇಡಿ, ಕಾಂಪೌಂಡ್ ಲೆವೆಲ್ಗೆ ಹಾಕೊಳ್ಳಿ. ಮನೆ ಲೆವೆಲ್ ವರ್ಗು ಟೋಟಲ್ ಆಗಿ ನಿಮ್ದು ಸ್ವಲ್ಪ ಇನ್ನೂ ಅರ್ಧ ಅಡಿ ಹೈಟ್ ಮಾಡಿ, ಬೇಕಾದ್ರೆ 1 ಅಡಿ ಹೈಟ್ ಮಾಡಿ ನೀವು ಏನ್ ಬೇಕಾದ್ರೆ ಗೋಡಮ್ ಮಾಡ್ಕೊಳ್ಳಿ. ನಂದೇನು ಅಭ್ಯಂತರ ಏನಿಲ್ಲ. ಸರಿನಾ? ಈ ಸೆಂಟ್ರ್ ಕಾಂಪೌಂಡ್ ಬೇಡ, ಇದು ಬೇಡ ಬೇಡ ಬೇಡ, ಮಾಡಕ್ಕೂ ಬರೋಲ್ಲ ಹಂಗೆಲ್ಲ. ಇದೆಲ್ಲ ಒಬ್ಬರ ಹೆಸರಿಗಿದೆಯಲ್ಲ, ಮಾಡಕ್ ಬರೋದಿಲ್ಲ, ತೆಗೆದಾಕ್ಬಿಡಿ. ಇದನ್ನ ಬೇಕಾದ್ರೆ ನೀವು ಗೋಡಮ್ನ ಹಾಕೊಳಕ್ ಬರಲ್ಲ, ಹಾಕೋಬಾರ್ದು. ನೀರು ಎಲ್ಲ ಈ ಕಡೆ ಬರಂಗ್ ಮಾಡ್ಕೊಳ್ಳಿ. ಎಲ್ಲ ಹೈಟ್ ಮಾಡ್ಕೊಂಡು ಆ ಕಡೆಯಿಂದ ಪೂರ್ತಿ ಸುಮಾರು ಇಲ್ಲಿ ಎಷ್ಟಿದೆಯೋ ಇದಕ್ಕಿಂತ ಹೈಟ್ ಮಾಡ್ಕೊಳ್ಳಿ ಆ ಏರಿಯಾನ. ಗೋಡಮೆಲ್ಲ ಮಾಡ್ತೀವಲ್ವಾ, ಫುಲ್ ಮಣ್ಣೀರು ಬಿಟ್ಟು ಇಷ್ಟ ಹತ್ರ ಮಾಡ್ಕೊಂಡ್ಬಿಡಿ. ಅದನ್ನೆಲ್ಲ ಎಲ್ಲ ಹಾಕೊಂಡು ಈ ಕಡೆ ಬರಂಗ್ ಮಾಡ್ಕೊಳ್ಳಿ. ಒಂದು ಇದು ಕೆಲಸನೂ ಅಷ್ಟು ಫಾಸ್ಟ್ ಆಗಿ ನಡೀತಾ ಇಲ್ಲ, ಹೌದಲ್ವಾ? ನಿಂತೋಗುತ್ತೆ ಕೆಲಸ. ಯಾಕೆ ಅಂದ್ರೆ ನೋಡಿ ಹೇಳಿರ್ತೀನಿ, ಇದೆಲ್ಲ ತೆಗೆದ್ಬಿಟ್ಟು ಆ ಕಡೆ ಹಾಕೊಳ್ಳಿ. ಈ ಇಟ್ಟಿಗೆ ಇದಾವಲ್ವಾ, ಇಟ್ಟಿಗೆಲ್ಲ ತೆಗೆದು ಬಿಡಿ. ಇಟ್ಟಿಗೆ ತೆಗೆದು ಆ ಕಡೆ ಗೋಡಂಬಿ ಹತ್ರ ಹಾಕೊಳ್ಳಿ, ಕೆಲಸ ಸಾಂಗ್ ನಡೀತೆ. ಇಲ್ಲಾಂದ್ರೆ ಇವತ್ತು ಬರೋರು ನಾಳೆ ಲೇಬರ್ ಬರಲ್ಲ, ನಿಮಗೂ ಯಾವ್ದೋ ಅಡ್ಜಸ್ಟ್ಮೆಂಟ್ಸು ಬರೋಲ್ಲ, ಎಲ್ಲ ಸಮಸ್ಯೆ ಆಗ್ತಾ ಹೋಗ್ತದೆ. ಸರಿನಾ? ಸಾಧ್ಯವಾದಷ್ಟು ಆ ಕಡೆಯಿಂದ ಈ ಕಡೆ ನೀರು ಹೋಗಿ ಮಾಡ್ಕೊಳ್ಳಿ, ಈ ಕಡೆಯಿಂದ ಓಪನ್ ಕೊಟ್ಕೊಳ್ಳಿ, ಹೋಗ್ಲಿ. ಮಳೆ ನೀರು ಬಂದ್ರೆ ಅಲ್ಲೆಲ್ಲ ಹೇಳೋದು ಹಿಂಗ್ ಬಂದು ಹಿಂಗ್ ಪಾಸ್ ಆಗಬಾರದು.